ಸ್ವಾಮಿ, ನಾವು HRP ಮುಳುಗಡೆ ಅವರು ಇಲ್ಲಿ 2014ನೇ ಸಾಲಿನಿಂದನೂ ಹೋರಾಟ ಮಾಡ್ತಿದ್ವಿ. ಇಲ್ಲಿ ನಮ್ಮ ನೇರನಗರ ಸ್ಕೂಲ್ ಐತೆ, ವಾಟರ್ ಟ್ಯಾಂಕ್ ಐತೆ, ಮತ್ತು ಸರ್ಕಾರಿ ರಸ್ತೆ ಐತೆ. ಇಲ್ಲಿ ನಮ್ಗಳಿಗೆಲ್ಲ ತೊಂದರೆ ಐತೈತಿ. ಇಲ್ಲಿ ದನ ಕರ ಮೇಯ್ಸೋಕ್ಕೆಲ್ಲ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಇಲ್ಲ. ಇಲ್ಲೆಲ್ಲ ಏನು ಮಾಡ್ತಾವ್ರೆ ಅಂತಂದರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಅರ್ಜಿಗಳು ಕೊಟ್ಟರು ಯಾರೂ ಗಮನ ಹರಿಸ್ತಾ ಇಲ್ಲ. ಎಲ್ಲ ಗಣಿಗಾರಿಕೆ ಪರ ವಹಿಸ್ತವ್ರು ಹೊರತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ. ಅಧಿಕಾರಿಗಳು ಬಂದಿರಲಿಲ್ವಾ? ಅಧಿಕಾರಿಗಳು ಒಂದೇ ಒಂದು ಅಧಿಕಾರಿಗಳು 2014ರಿಂದ ಇದುವರೆಗೂ ಅರ್ಜಿಗಳು ಕೊಟ್ಟಿದ್ದೀವಿ. ಕೋರ್ಟಲ್ಲಿ ಪುನರ್ ಪರಿಶೀಲನೆ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಸಹ ಅದರಲ್ಲಿ ವಿಫಲರಾಗ್ಯವ್ರೆ. ಇಲ್ಲಿ ಭಾರಿ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ನಿಮ್ಮ ಉದ್ದೇಶ ಅಧಿಕಾರಿಗಳು ಇವ್ರಿಗೆ ಮಿಂಗಲ್ ಆಗಿದ್ದಾರಾ? ಹೌದು ಸರ್, ಸಂಪೂರ್ಣ ಅಧಿಕಾರಿಗಳು ಮಿಂಗಲಾಗಿರೋದು. ಇದು ಅರಣ್ಯ ಇಲಾಖೆಯವರು 100% ಅರಣ್ಯನ ಮಾರ್ಕೊಂಡವ್ರೆ. ಅವ್ರಿಗೋಸ್ಕರ ಅವರು ಖುದ್ದಾಗಿ ಬಂದು ನಾವು ಅರ್ಜಿ ಕೊಟ್ಟರೆ, ಫೋನ್ ಮಾಡಿ ಅಥವಾ ಲಿಖಿತವಾಗಿ ಅಥವಾ ಅರ್ಜಿ ಕೊಟ್ಟರೆ ಒಂದು ನಿಂತ್ಕೊಂಡು ಗಣಿಗಾರಿಕೆ ಮಾಡೋರ ಪರವಾಗಿ ನಿಂತ್ಕೊಂಡು ಬ್ಲಾಸ್ಟಿಂಗ್ ಮಾಡ್ಕೊಂಡು ನೋಡ್ಕೊ ಹೋಗ್ತಾರೆ ಹೊರತು ಅವ್ರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಲಿ ಏನು ಮಾಡ್ತಾಯಿಲ್ಲ. ಇದಕ್ಕೆಲ್ಲ ಪೂರ್ತಿ ಸಪೋರ್ಟು ಅರಣ್ಯ ಇಲಾಖೆಯವರೇ ಮುಖ್ಯ ಕಾರಣರು. ಆ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಡುತ್ತಾ ಅಥವಾ? ಹೌದು ಸ್ವಾಮಿ, ಗೋಮಾಳ ಡಿಮೋಡ್ ಫಾರೆಸ್ಟ್ ಅರಣ್ಯ ಇಲಾಖೆ ಸಂಬಂಧಪಟ್ಟ ಜಾಗ ಅದು. ಸರ ನಂಬರ್ 116, 142 ಎಕರೆ. ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆಯಾ? ಇಲ್ಲಿ ಮಕ್ಕಳಿಗೆ ಭಾಳ ತೊಂದರೆ ಸ್ವಾಮಿ. ನಮ್ಮ ಕೈಲಿ ಹೇಳ್ತವೆ ಮಕ್ಕಳು, ನಮಗೆ ಕಿವಿ ನೋವು, ಎದೆಯೆಲ್ಲ ಚುಚ್ಚಿದಂಗೆ ಆಯ್ತದೆ, ನಾವು ಸ್ಕೂಲ್ಗೆ ಹೋಗಲ್ಲ ಅಂತಿದ್ರು ನಮ್ಮ ಮಕ್ಕಳುಗಳು. ನೋಡೋಣ, ಈ ಅಧಿಕಾರಿಗಳ ಗಮನಕ್ಕೆ ಒಂದ್ಸರಿ ತರ್ತೀವಿ. ಅವ್ರು ಕ್ರಮ ವಹಿಸ್ತಿಲ್ಲ ಅಂತಂದರೆ ಬೇರೆ ಕಡೆಗೆ ಸ್ಕೂಲ್ನ ಟ್ರಾನ್ಸ್ಫರ್ ಮಾಡಿಕೊಡ್ಲಿ ಅಂತ ಅರ್ಜಿ ಕೊಡ್ತೀವಿ. ಅದಕ್ಕೆ ಏನು ಸ್ಪಂದನೆ ಕೊಡ್ತಾರೆ ನೋಡ್ಬಿಟ್ಟು ಮುಂದಿನ ಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಇಲ್ಲಿ ಗ್ರಾಮದಲ್ಲಿ ಮನೆಗಳಿಗೆ ಏನಾನ ತೊಂದರೆ ಆಗಿದೆಯಾ? ಸ್ವಾಮಿ, ಇಲ್ಲಿ ಮನೆಗಳೆಲ್ಲ ಬಿದ್ದು ಬಿಡ್ತಾವೆ. ಮತ್ತೆ ನೋಡಿ, ಅಲ್ಲಿ ಬ್ಲಾಸ್ಟ್ ಸೌಂಡು, ಸಿಕ್ಕಾಪಟ್ಟೆ ಸೌಂಡು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತು ಅಂತಂದರೆ ನಮ್ಗಳಿಗೆಲ್ಲ ಒಂಥರ ಇರೋಕ್ಕೆ ಒಂದು ಸ್ವಲ್ಪ ಭಾರಿ ಹಿಂಸೆ ಐತೈತಿ. ದನ ಕರುಗಳೆಲ್ಲ ಬೆದ್ದು ಓಡಾಡ್ತವೆ. ಇನ್ನು 4 ಗಂಟೆ ಆಯಿತು ಅಂದ್ರೆ ಸಾಕು ಬ್ಲಾಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಧೂಳಿನಿಂದ ಭಾರಿ ವಾಸನೆಯನ್ನು ತಡೆಯೋಕ್ಕಾಗ್ತಿಲ್ಲ. ಭಾರಿ ಹಿಂಸೆ ಆಗ್ತೈತೆ. ತಮ್ಮ ಹೆಸರು? ನನ್ನ ಹೆಸರು ರವಿ ಅಂತ ಸರ್. ನಾನು ದೇವರಾಜು ಅಂತೇಳಿ ನನ್ನ ಹೆಸರು, ನೇರನಗರ ವಾಸಿ ಸರ್. ಸರ್ವೆ ನಂಬರ್ 116ರಲ್ಲಿ 1914ನೇ ಇಸ್ವಿಯಿಂದಲೂ ನಾವು ಕ್ರೆಷರ್ ಬ್ಯಾಡಿ ಅಂತ ಹೇಳ್ಬಿಟ್ಟು ಭಾರಿ ಹೋರಾಟ ಮಾಡಿದ್ವಿ. ಮಕ್ಳು ಮರಿ ಎಲ್ಲ ಕರ್ಕೋಗಿ DC ಆಫೀಸ್ ಮುಂದ್ಗಡೆ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ದೀವಿ. ಆ ಸ್ಟ್ರೈಕ್ ಎಲ್ಲ ಮಾಡಿದಾಗ್ಲೂ ಉನ್ನತ ಅಧಿಕಾರಿಗಳಾದ DC ಮೇಡಮ್ನವರು ಹಿಂಗೆಲ್ಲ ಮಕ್ಳು ಮರಿ ಕರ್ಕೊಬಂದಿಲ್ಲ, ಆಫೀಸ್ ಮುಂದ್ಗಡೆ ಕೂತಿದ್ದೀವಲ್ಲ, ಏನಾರು ಒಂದು ಪರಿಹಾರ ಹೇಳಿ ಮೇಡಮ್ ಅಂದರೆ, ಇಲ್ಲೇ ವಾಸ ಇರಿ, ಇಲ್ಲೇ ಮನೆ ಕೇಳಿ ಅಂತ ಹೇಳ್ಬಿಟ್ಟು ನೆಗ್ಲಿಜೆನ್ಸಿ ಉತ್ತರ ಕೊಟ್ಟರೆ ಹೊರತು ನಮ್ಗೆ ಯಾವುದೇ ಆದ ಪರಿಹಾರ ತೋರಿಸಲಿಲ್ಲ ಅವರು. ಅದರಿಂದ ನಮ್ಗೆ ಇಲ್ಲಿ 116ರಲ್ಲಿ ಕ್ರೆಷರ್ ಬ್ಯಾಡಿ ಅಂತೇಳಿ ಆಗ್ಲಿಂದಲೂ ಬೇಡಿಕೆ ಇದ್ದೀವಿ. ಈ ಬೇಡಿಕೆಗಳನ್ನ ಯಾವುದೇ ಆಫೀಸರ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಆಗಲಿ, DC ಮೇಡಮ್ ಆಗಲಿ, AC ಆಗಲಿ, ಯಾರು ಖುದ್ದಾಗಿ ಬಂದು ಇಲ್ಲಿ ಯೋಗ್ಯವಾದ ಜಾಗ ವಾಸ ಸ್ಥಳಕ್ಕೆ ಇಲ್ಲಿಗೆ ಕ್ರೆಷರ್ ಮಾಡಬೇಡಿ ಅಂತ ಹೇಳಿ ಒಂದು ಮಾತುಗಳನ್ನ ಇದುವರೆಗೂ ಯಾರೂ ಹೇಳಿಲ್ಲ. ಎಲ್ಲರೂ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ದುಡ್ಡು ಕಟ್ಟೋರ ಕಡೆಗೆ ಸಪೋರ್ಟ್ ಮಾಡ್ತಾವ್ರೆ ವಿನ ನಮ್ಮ ಬಡವ್ರಗಳ ಕಡೆಗೆ ಯಾರೂ ತಿರುಗಿ ನೋಡ್ತಾ ಇಲ್ಲ. ನಾವು ಎಲ್ಲ ಆಫೀಸ್ನೂ ತಿರುಗಾಯಿತು, ಕೋರ್ಟ್ವರೆಗೂ ಹೋಗಿ ಆಯಿತು. ಆ ಕೋರ್ಟ್ವರೆಗೆ ಹೋದಾಗ ಜೈಂಟ್ ಸರ್ವೆ ಮಾಡಿ ಅಂತ ಮೇಲಧಿಕಾರಿಗಳಿಗೆ ದೂರು ಕೊಟ್ಟಾಗ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇದು ಫಾರೆಸ್ಟಿನ ಜಾಗನೋ ಇಲ್ಲ ಬಂಡೆ ಜಾಗನೋ, ಇದು ಯಾರಿಗೆ ಅನ್ವಯ ಆಗುತ್ತೆ ಇಂಥರು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಉತ್ತರ ಕೊಡೋದ್ಮೇಲೆ ಅಧಿಕಾರಿಗಳಾಗಿ ಅವ್ರು ಏನು ಮಾಡ್ತಾವ್ರೆ ಸರ್? ಬಡವರಿಗೆ ನ್ಯಾಯನೇ ಇಲ್ವಂಗಾರೆ? ಮಕ್ಳು ಮರಿ ಕಡೆಗೆ ನಾವು ಎಲ್ಲಿಗೆ ಹೋಗೋಣ? ನಾವು ಹಿಂದೆ ಪುನರ್ವಸತಿ ಹೇಮಾವತಿ ಮುಳುಗಡೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು 2 ಎಕರೆ ಜಮೀನು ಕೊಟ್ಟವ್ರೆ. ಅದರೊಳಗಡೆ ಉತ್ಕೊಂಡು ಹೆಂಗೆ ಮಕ್ಳು ಮರಿ ಸಾಕಿ ಜೀವನ ಮಾಡೋಣ ಅಂತಂದರೆ ಅದಕ್ಕೂ ಅವಕಾಶ ಕೊಡಲಿಲ್ಲ ಅಂದಮೇಲೆ ನಾವು ಎಲ್ಲಿಗೆ ಹೋಗೋಣ? ಬ್ಯಾಡಿ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರಲ್ಲ. ಈಗ ಡ್ಯಾಮ್ ಹೊಡೆದಾಕ್ಬಿಟ್ಟು ನಮ್ಮನ್ನು ಅಲ್ಲೇ ಇರಿಸ್ತಾರ? ಇಲ್ಲಿ 10 ಎಕರೆ ಹೊತ್ತಿದ್ರಿ, 20 ಎಕರೆ ಹೊತ್ತಿದ್ರಿ ಅಂತಾರೆ. ಬಾಕಿರೋ ದುಡ್ಡಿದ್ದನ್ನು 100 ಎಕರೆ ಉಳ್ಬೋದಾ? ಇರೋದು 2 ಎಕರೆ ಉತ್ಕೊಂಡು ವ್ಯವಸಾಯ ಮಾಡ್ಕೊಂಡಿರೋಕ್ಕೆ ಯೋಗ್ಯವಾದ ಸ್ಥಳ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ಕೊಟ್ಟು ಇಲ್ಲಿಂದಲೂ ಓಡ್ಸೋಕೆ ಹೋದರೆ ನಾವು ಎಲ್ಲಿಗೆ ಹೋಗಿ ಜೀವನ ಕಳ್ಕೊಳ್ಳೋದು? ಯಾವ ಥರ? ಇದಕ್ಕೆ ಮೇಯ್ನ್ ಕಾರಣಗಳೇ ಆಫೀಸರ್ಗಳು. ನಾವು ಬೇರೆಯವ್ರ ಮೇಲೆ ಯಾರ ಮೇಲೂ ದೂರಲ್ಲ. ಒಂದೊಂದು ಆಫೀಸಿಗೆ 100 ಸತಿ ಹೋಗಿದ್ದೀವಿ. ಯಾವುದೇ ಆಫೀಸರ್ಗಳಾದ್ರೂ ನಮಗೆ ಒಳ್ಳೆ ನ್ಯಾಯ ಕೊಡಿಸಿಲ್ಲ ಅವರು. ಇದನ್ನು ನಾವು ನೊಂದು ಸಾಕಾಗಿದ್ದೀವಿ. ಇದರಿಂದ ಅದು ಏನಾರು ಪರಿಹಾರ ಹುಡುಕಿ ನಮ್ಮನ್ನು ಊರಲ್ಲಿ ನೆಲೆಯಾಗಿರೋ ರೀತಿ ಮಾಡಿ ಇರಿಸ್ತಾರೋ ಇಲ್ಲ ಊರು ಬಿಟ್ಟು ಓಡಿಸ್ತಾರೋ ಅದೆಲ್ಲ ಮೇಲಧಿಕಾರಿಗಳಿಗೆ ಸೇರಿತ್ಯಾ? ಇದಕ್ಕೆಲ್ಲ ಟೋಟಲಾಗಿ GLS ಆಫೀಸರ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟರ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಆಗಿರ್ಬೋದು, ಎಲ್ಲ ದುಡ್ಡಿನಿಂದ ಬಿದ್ದವರ ಹೊರತು ಬಡವ್ರ ಜೀವನದಿಂದ ಯಾರು ಬಿದ್ದಿಲ್ಲ ಸರ್. ಇದನ್ನು ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಎಲ್ಲರ ಹತ್ರಲ್ಲೂ. ಆ ಮಿನಿಸ್ಟ್ರುಗಳ ಹತ್ರಲ್ಲೂ ಹೋಗಿ ಕೇಳ್ಕೊತಾ ಇದ್ದೀವಿ. ಸರಿಪಡಿಸ್ಬಿಟ್ಟು ನಮ್ಮ ಗ್ರಾಮಸ್ಥರುಗಳ ಇಲ್ಲೊಂದು ನೆಲೆಯಾಗಿ ಇರೋ ರೀತಿಯ ವ್ಯವಸ್ಥೆ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು